ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಒಂದು ಸೂಪರ್ ಆಗಿರುವಂಥ ಹೇರ್ ಆಯಿಲ್ನ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇದ್ರೂ, ಎಷ್ಟೇ ಕೂದಲಲ್ಲಿ ಒಂದು ಪ್ರಾಬ್ಲಮ್ ಇದ್ದು, ವಾಟ್ ಎವರ್ ಮೇ ಬಿ ದ ಪ್ರಾಬ್ಲಮ್, ಕೂದಲು ಉದುರ್ತಾ ಇರುತ್ತೆ, ಬಿಳಿ ಕೂದಲು ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಕೆಲವರಿಗೆಲ್ಲ ಈ ಒಂದು ಹೇರ್ ಲೈನ್ಸ್ ಏನಿರುತ್ತೆ ಇಲ್ಲೆಲ್ಲ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಇಲ್ಲೇ ಮಾತ್ರ ಜಾಸ್ತಿ ಬಿಳಿ ಕೂದಲು ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಂತಹ ಸಮಸ್ಯೆಯಿಂದ ಖಂಡಿತವಾಗಿಯೂ ಪಾರಾಗ್ಬೋದು. ಈ ಒಂದು ಹೇರ್ ಆಯಿಲ್ ಎಷ್ಟು ಬೆನಿಫಿಷಿಯರಿ ಅಂತಂದರೆ, ಇದನ್ನು ನೀವು ಹಚ್ಕೊಂಡು ಸ್ನಾನ ಮಾಡಿದಾದ್ಮೇಲೆ ನಿಮಗೆ ಸಿಗುತ್ತಲ್ಲ ಒಂದು ಲುಕ್, ಒಂದು ಬೆನಿಫಿಟ್, ಅದು ನೀವು ಹೇರ್ ಸ್ಪಾ ಮಾಡಿದ್ರು ಕೂಡ, 1000 ರೂಪಾಯಿ ಕೊಟ್ಟು ಬ್ಯೂಟಿ ಪಾರ್ಲರ್ಗೆ ಹೋಗಿ ಸ್ಪಾ ಟ್ರೀಟ್ಮೆಂಟ್ ಕೊಡಿಸಿದ್ರು ಕೂಡ ಆ ಒಂದು ರಿಸಲ್ಟ್ ನಾನು ಸಿಗ್ತೀನಿ. ಅಂಥ ರಿಸಲ್ಟ್ಗಿಂತ ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಈ ಒಂದು ಹೇರ್ ಸ್ಪಾ, ದಟ್ ಮೀನ್ಸ್ ಹೇರ್ ಸ್ಪಾ ಅಂತಲೇ ಅಂತೀನಿ ನಾನು. ನಿಜವಾಗ್ಲೂ ಐ ಆಮ್ ಫೀಲಿಂಗ್ ಸೋ ಪ್ರೌಡ್ ಅಂತಲೇ ಹೇಳ್ತೀನಿ. ಸೊ ಅಷ್ಟೊಂದು ನಿಮಗೆ ಬೆನಿಫಿಷಿಯರಿ ಒಂದು ಆಗಿರುವಂಥ ರಿಸಲ್ಟ್ ಈ ಒಂದು ಹೇರ್ ಆಯಿಲ್ ಬಳಸೋದ್ರಿಂದ ನಿಮಗೆ ಸಿಗುತ್ತೆ. ಸೊ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಯಾವುದದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ಆ ಹೇರ್ ಆಯಿಲ್ ಯಾವುದು, ಅದಕ್ಕೆ ಏನೆಲ್ಲ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಎಸ್, ಈಗ ಈ ಒಂದು ಬೆಸ್ಟ್ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಏನು ನೀವು ಆಯಿಲ್ ಮಾಡ್ಕೊಳ್ತೀರಲ್ಲ, ಆ ಒಂದು ಪಾತ್ರೆ ಆಗಿರ್ಬೋದು, ಬೌಲ್ ಆಗಿರ್ಬೋದು ರೆಡಿ ಮಾಡ್ಕೊಳ್ಳಿ. ಇದನ್ನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ಇದಕ್ಕೆ ಕೊಕೊನಟ್ ಆಯಿಲ್, ಪ್ಯೂರ್ ಕೊಕೊನಟ್ ಆಯಿಲ್, ಅಂದರೆ ನಾನು ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದು ಬಿಸಿ ಆಗಬೇಕು, ಸಂಪೂರ್ಣ ಸಿಮ್ಮಲ್ಲೇ ಇರಲಿ ಫ್ಲೇಮ್ ಮಾತ್ರ. ಈ ಕಡೆ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಹೇಳ್ತಾ ಹೋಗ್ತೀನಿ. ಇದು ಮೆಂತೆಕಾಳಿನ ಪುಡಿ ಅಥವಾ ಮೆಂತೆಕಾಳನ್ನ ನೀವು ಹಾಕ್ಕೋಬೋದು. ನೆಕ್ಸ್ಟ್ ಇದಕ್ಕೆ ನನಗೆ ಬೇಕಾಗಿರೋದು ಕರಿಬೇವಿನ ಸೊಪ್ಪು, ಒಂದು 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಸಾಕು. ಇದು ಬಂದು ಹೈಬಿಸ್ಕಸ್ ಎಲೆ, ಅಂದರೆ ದಾಸವಾಳದ ಎಲೆ, ಕೆಂಪು ದಾಸವಾಳದ ಎಲೆಯನ್ನು ಅದ್ರ ಹಾಕ್ಕೋಬೋದು. ಬಿಳಿ ದಾಸವಾಳದ ಎಲೆಗಳನ್ನು ಕೂಡ ನೀವು ಹಾಕ್ಕೋಬಹುದು, ಅಥವಾ ನನಗೆ ದಾಸವಾಳದ ಹೂ ಸಿಕ್ಕರೂ ಕೂಡ ಇನ್ನೂ ತುಂಬ ಒಳ್ಳೆಯದು. ಎರಡನ್ನೂ ಕೂಡ ನೀವು ಹಾಕ್ಕೊಂಬಿಡ್ಬೋದು. ಈ ಕಡೆ ನಾನು ಇದು ಕಸೂರಿ ಮೇಥಿ, ಅಂದರೆ ಒಣಗಿರುವಂತಹ ಮೆಂತ್ಯ ಸೊಪ್ಪು, ಇದೆರಡರಲ್ಲಿ ನೀವು ಒಂದು ಯಾವುದಾದ್ರು ಹಾಕ್ಕೋಬೋದು, ಅಥವಾ 2 ಇದೆ ಅಂತಂದರೂ 2 ಕೂಡ ನೀವು ಹಾಕ್ಕೋಬಹುದು. ಇದನ್ನ ಈಗ ನಾನು ಆಯಿಲಲ್ಲಿ ಹಾಕ್ಕೊಳ್ತೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಿದೆ, ಕಂಪ್ಲೀಟ್ಲಿ ಸಿಮ್ಮಲ್ಲೇ ಇರಬೇಕು. ಈಗ ನೋಡಿ, ನಾನು ಎಲ್ಲ ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ. ಕಸೂರಿ ಮೇಥಿ ಹಾಕ್ಕೊಂಡೆ, ಆ್ಯಂಡ್ ತೊಳೆದು ಒಣಗಿಸಿರುವಂತಹ ಈ ಒಂದು ಹೈಬಿಸ್ಕಸ್ ಹೂವಿನ ಎಲೆ, ನೆಕ್ಸ್ಟು ಕರಿಬೇವಿನ ಸೊಪ್ಪು, ನೆಕ್ಸ್ಟ್ ಬಂದು ಮೆಂತೆಕಾಳಿನ ಪುಡಿ ಅಥವಾ ಮೆಂತೆಕಾಳನ್ನು ನೀವು ಹಾಕ್ಕೊಂಡ್ಬಿಡ್ಬೋದು. ಈಗ ಸ್ವಲ್ಪ ಮಿಕ್ಸಪ್ ಮಾಡ್ಕೊಳ್ಳಿ, ಕಂಪ್ಲೀಟ್ಲಿ ಸಿಮ್ಮಲ್ಲೇ ಇದು ಆಗಬೇಕು. ನೆಕ್ಸ್ಟ್ ಐಟಮ್ ಏನು ಹಾಕ್ಕೋಬೇಕು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಇದಕ್ಕೆ ನೀರುಳ್ಳಿ, ಒಂದು 2 ಸ್ಪೂನಷ್ಟು ನೀರುಳ್ಳಿ. ನಾನು ಒಂದು ಸಲ ನನ್ನ ಹೇರ್ ಎಷ್ಟಿದೆ ಲೆಂತ್ ಇದೆಯೋ ಅಷ್ಟಕ್ಕೆ ಮಾತ್ರ ನಾನು ಮಾಡ್ಕೊಂಡಿರೋದನ್ನ. ನೀವು ನೋಡ್ಕೊಂಡು ಬೇಕಾದ್ರೆ ಮಾಡ್ಕೊಳ್ಳಿ. ಇದನ್ನ ನೀವು ಮಾಡ್ಕೊಂಡು ಬೇಕಾದ್ರೆ ಸ್ಟೋರೇಜ್ ಕೂಡ ಮಾಡ್ಕೋಬೋದು. ನಾನು ಈಗಾಗಲೇ ಮುಂಚೆ ಹೇಳಿರೋ ಹಾಗೆ ಕಂಪ್ಲೀಟ್ಲಿ ಇದು ಗೋಲ್ಡನಿಶ್ ಬ್ರೌನ್ ಆಗಬೇಕು, ಆ್ಯಂಡು ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಆವಾಗ ನೀವು ಇದನ್ನ ಆಫ್ ಮಾಡ್ಕೋಬೇಕು. ಅಲ್ಲಿವರೆಗೂ ಇದು ಸಿಮ್ಮಲ್ಲೇ ಆಗಬೇಕು. ಇದು ಕುಕ್ ಆಗೋ ತನಕ ಬಿಟ್ಬಿಡೋಣ. ನಾನು ಸ್ವಲ್ಪ ಗೋಲ್ಡನಿಶ್ ಬ್ರೌನ್ ಆಗೋ ತನಕ ಬಿಟ್ಟು ನಾನು ಮತ್ತೆ ನಿಮಗೆ ಕಾಣ್ತೀನಿ. ಕೀಪ್ ಆನ್ ವಾಚಿಂಗ್. ದಿಸ್ ಇಸ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಸ್ವಲ್ಪನಾದರೂ ನನ್ನ ಕಂಟೆಂಟ್ ಇಷ್ಟ ಆಗಿದೆ, ಲೈಕ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ನಮ್ಮ ಇದು ನೀವು ಕಾಣ್ತಾ ಇರ್ಬೋದು, ಗೋಲ್ಡನಿಶ್ ಬ್ರೌನ್ ಆಗಿದೆ. ಈ ಟೈಮಲ್ಲಿ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾಗೋ ತನಕ ಬಿಟ್ಟು ಅದಾದ್ಮೇಲೆ ಇದರ ಒಂದು ಏನು ನಾವು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀವಲ್ಲ, ಅದರ ಅಂಶ ಎಲ್ಲ ಎಣ್ಣೆಯಲ್ಲಿ ಹೋಗಿರುತ್ತೆ. ಸೊ ಆಯಿಲ್ನ ನಾನು ಫಿಲ್ಟರ್ ಮಾಡಿಕೊಂಡು ಮತ್ತೆ ಬಂದು ನಿಮಗೆ ತೋರಿಸ್ತೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸಂಪೂರ್ಣ ಗೋಲ್ಡನ್ ಬ್ರೌನ್ ಆಗಿದೆ ನಾವು ಹಾಕ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಅಲ್ವಾ. ಮತ್ತು ಸುಡೋ ತನಕ ಬಿಡಬೇಡಿ, ಇಷ್ಟ ಆದರೆ ಸಾಕು. ಎಸ್, ನಿಮಗೆ ಕಾಣ್ತಾ ಇರ್ಬೋದು, ಇಷ್ಟು ಆಯಿಲ್ ನನಗೆ ಸಿಕ್ಕಿದೆ. ನಾನು ಕಡಿಮೆ ಆಯಿಲ್ ಹಾಕ್ಕೊಂಡಿದ್ದೆ, ನಿಮಗೆ ನಾನು ತೋರಿಸಿದೆ. ಸೊ ಇದಕ್ಕೆ ಈಗ ತಣ್ಣಗಾದ ಮೇಲೆ, ಕೀಪ್ ದಟ್ ಇನ್ ಮೈಂಡ್, ತಣ್ಣಗಾದ ಮೇಲೆ ನಾನೀಗ ಆಲೋವೆರಾ ಜೆಲ್ನ ಒಂದು 1/2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಮನೇಲಿ ನ್ಯಾಚುರಲ್ ಅಲೋವೆರಾ ಜೆಲ್ ಇದ್ದರೆ ಅದನ್ನ ಯೂಸ್ ಮಾಡಬಹುದು.
ಇಲ್ಲ ನಮ್ಮ ಹತ್ರ ನ್ಯಾಚುರಲ್ ಆಗಿ ಗಿಡದಲ್ಲಿ ದಟ್ ಮೀನ್ಸ್ ಅಲೋವೆರಾ ಗಿಡ ಇಲ್ಲ ಅಂತಂದರೆ ನೀವು ನಿಮ್ಮ ಹತ್ರ ಇರುವಂಥ ರೆಡಿಮೇಡ್ ಅಲೋವೆರಾ ಜೆಲ್ನ ಹಾಕೋಬಹುದು. ನೆಕ್ಸ್ಟ್ ಐಟಮ್ ಬಂದು ಇದಕ್ಕೆ ನಾನು ರೋಸ್ ವಾಟರ್ ಹಾಕೊಳ್ತಾ ಇದ್ದೀನಿ, ವಿಚ್ ಇಸ್ ವೆರಿ 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 ಗುಡ್. ಅಲೋವೆರಾ ಹಾಗೂ ರೋಸ್ ವಾಟರ್ ಕಾಂಬಿನೇಷನ್ ಈ ಆಯಿಲಿಗೆ ಬಿದ್ದುಬಿಟ್ರಂತೂ ನಿಮಗೆ ನಾನು ಈಗಾಗಲೇ ಹೇಳಿರೋ ಹಾಗೆ ಸ್ಪಾ ಅಲ್ಲಿ ಮಾಡಿಸಿರುವಂಥ ಹೇರ್ ಟ್ರೀಟ್ಮೆಂಟ್ ಏನಿರುತ್ತೆ ಆ ಒಂದು ಫಿನಿಶಿಂಗ್ ಮತ್ತು ಆ ಒಂದು ಬೆನಿಫಿಟ್ಸ್ ನ್ಯೂಟ್ರಿಯೆಂಟ್ಸ್ ಪ್ರಾಪರ್ಟಿ ಸಿಗುತ್ತೆ ನಿಮ್ಮ ಕೂದಲಿಗೆ. 2 ಸ್ಪೂನ್ ಅಷ್ಟು ನಾನು ಅಲೋವೆರಾ, ಅರ್ಧ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಹಾಗೂ 2 ಸ್ಪೂನ್ ಅಷ್ಟು ರೋಸ್ ವಾಟರ್ನ ಹಾಕೊಳ್ತಾ ಇದ್ದೀನಿ ತಣ್ಣಗಾದ ಮೇಲೆ. ಓಕೆ, ಈ ಚೆನ್ನಾಗಿದ್ದನ್ನ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಅಲೋವೆರಾ ಜೆಲ್ ಏನಿರುತ್ತಲ್ಲ ಅದು ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೋಬೇಕು. ಎಸ್, ಹೆಲ್ದಿಯೆಸ್ಟ್ ಹೇರ್ ಆಯಿಲ್ is the last stage of the preparation. ಆಗೋಯ್ತು. ಎಸ್, ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಈಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಎಲ್ಲೂ ಹೋಗಬೇಡಿ, ನನ್ನ ಜೊತೆಲೇ ಇರಿ. ಅಪ್ಲೈ ಮಾಡಿಕೊಂಡು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ. ಬಿ ವಿತ್ ಮೀ, ಸ್ಕಿಪ್ ಮಾಡಿದೆ ನೋಡಿ. ಬಂದ್ರಲ್ಲ ಮೈ ಡಿಯರ್ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ. ಆಲ್ಮೋಸ್ಟ್ ಎಲ್ಲವೂ ಮನೇಲಿ ಸಿಗುವಂಥ ವಸ್ತುಗಳೇ. ಆ್ಯಂಡ್ ಏನು ಅಂತಂದರೆ ಸ್ವಲ್ಪ ತಣ್ಣಗಾದ ನಂತರ ನಾನು ಹೇಳಿರೋ ಹಾಗೆ ನೀವು ಅಲೋವೆರಾ ಹಾಗೂ ರೋಸ್ ವಾಟರ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಆ್ಯಂಡ್ ಈಗ ನಿಮ್ಗೆ ಡೈರೆಕ್ಟಾಗಿ ನಾನು ಹಚ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದನ್ನ ತೋರಿಸ್ಬಿಡ್ತೀನಿ. ರೆಡಿ ಇದೆ ಇದು ಆಯಿಲು, ಸಂಪೂರ್ಣ ಇದು ವಾರ್ಮ್ ಆಗಿದೆ. ಇನ್ನೇನು ಹಚ್ಕೋತೀವಿ ಅಂತ ಅನ್ನೋಷ್ಟರಲ್ಲಿ ಆಲ್ಮಂಡ್ ಆಯಿಲ್ ನಿಮ್ಮ ಮನೇಲಿದ್ದರೆ ಐ ಪ್ರಿಫರ್ ನಿಮ್ಮ ಮನೇಲಿ ಇರಬೇಕು ಅಂತ, ಇಲ್ಲ ಅಂದರೆ ಸ್ಕಿಪ್ ಮಾಡಿ ಆಲ್ಮಂಡ್ ಆಯಿಲ್ನ ಒಂದು ಸ್ಪೂನಷ್ಟು ಆ್ಯಡ್ ಮಾಡಿ ಸಾಕು. ವಿಚ್ ಇಸ್ ಆಲ್ಸೋ ವೆರಿ ವೆರಿ ಬೆಸ್ಟ್ ಫಾರ್ ದ ಹೇರ್ ಗ್ರೋತ್. ಇಂಥ ಒಳ್ಳೆ ಅರೋಮಾ ಅಂತಂದರೆ. ಸೊ ಬನ್ನಿ ಹಾಗಾದರೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋಣ. ಇದನ್ನ ನೀವು ಸ್ಟೋರೇಜ್ ಮಾಡ್ಕೋಬೋದು. ಲೆಕ್ಕಾಚಾರದ ಪ್ರಕಾರವಾಗಿ ನೀವು ಅರ್ಧ ಲೀಟ್ರು ಅಥವಾ 250 ml 500 ml ತನಕ ನೀವು ಮಾಡ್ಕೊಂಡು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೋದು. ಆದರೆ ಸ್ಟೋರೇಜ್ ಮಾಡ್ಕೊಳ್ಳೋಂಥವ್ರು ನೀವು ಹಚ್ಕೊಳ್ಳೋದಕ್ಕಿಂತ ಮುಂಚೆ ಆಲ್ಮೋಸ್ಟ್ ಅದು ತಣ್ಣಗಾಗಿರುತ್ತಲ್ವ, ಆವಾಗ ನೀವು ಅಲೋವೆರಾ ಮಿಕ್ಸ್ ಮಾಡಿಕೊಂಡು, ರೋಸ್ ವಾಟರ್ ಮಿಕ್ಸ್ ಮಾಡಿಕೊಂಡು ಆ್ಯಂಡ್ ಆಲ್ಮಂಡ್ ಆಯಿಲ್ ಮಿಕ್ಸ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದಾದಮೇಲೆ ಅಪ್ಲೈ ಮಾಡ್ಕೋಬೇಕು. ಇನ್ನೆಲ್ಲ ರೆಡಿ ಇರುತ್ತೆ ಆಯಿಲ್. ತಣ್ಣಗಾದ ನಂತರ ಮಿಕ್ಸ್ ಮಾಡ್ಕೊಳ್ಳೋಂಥ ವಸ್ತುಗಳು ಹೇಳಿದ್ನಲ್ಲ, ಅದನ್ನು ಮಾತ್ರ ನೀವು ಹಚ್ಕೊಳ್ಳೋದಕ್ಕಿಂತ ಮುಂಚೆ ಮಿಕ್ಸ್ ಮಾಡಿಕೊಂಡು ನೀವು ಹಚ್ಕೋಬೇಕು. ಮತ್ತು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಸ್ಟೋರೇಜ್ ಮಾಡ್ಕೋಬೇಡಿ. ಓಕೆನಾ? ಸೊ ಈಗ ಅಪ್ಲೈ ಮಾಡ್ಕೋತಿದ್ದೀನಿ ನಾನು. ಎಂಥ ಸೀಸನ್ ಇದ್ರೂ ಕೂಡ ಏನು ಕುಗ್ಗು ಆಗಿಲ್ಲ, ಜಗ್ಗು ಆಗಿಲ್ಲ. ಯಾಕೋ ಮಳೆಗಾಲ ಕೂದಲು ಉದುರುತ್ತೆ, ಚಳಿಗಾಲ ಕೂದಲು ಉದುರುತ್ತೆ, ಬೇಸಿಗೆಯಲ್ಲಿ ತುಂಬ ಹೀಟು ಕೂದಲು ಉದುರುತ್ತೆ ಅನ್ನೋಂಥ ಒಂದು ಪ್ರಾಬ್ಲಮ್ ಇರೋದೇ ಇಲ್ಲ ಈ ಹೇರ್ ಆಯಿಲ್ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಹೋದರೆ. ಓಕೆನಾ? ಎಲ್ಲ ವಯಸ್ಸಿನ ಮಕ್ಕಳು, ಗಂಡು ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಯೂಸ್ ಮಾಡ್ಬೋದು. ನಿಮ್ಮ ತಲೆಯಲ್ಲಿ ಕೂದಲು ಹಿಂಗೆ ಹೇರ್ ಲೈನ್ ಕಾಣ್ತಾ ಇರುತ್ತೆ, ಕೂದಲೆಲ್ಲ ಹಿಂಗೆ ನೆತ್ತಿ ಕಾಣ್ತಾ ಇರುತ್ತೆ, ಅಂಥವ್ರಿಗೂ ಕೂಡ ಇದು ಬೆಸ್ಟ್ ಬೆನಿಫಿಟ್ ಕೊಡುತ್ತೆ. ಬಟ್ ನೀವು ಇದನ್ನ ಯೂಸ್ ಮಾಡಬೇಕು ಅಷ್ಟೇ. ಎಸ್, ಈಗ ಯೂಸ್ ಮಾಡ್ತಾ ಮಾಡ್ತಾ ಇದ್ರ ಬೆನಿಫಿಟ್ಸ್ನ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಎಸ್, ನಾನು ಈಗಾಗಲೇ ಹೇಳಿರೋ ಹಾಗೆ ಈ ಹೇರ್ ಆಯಿಲ್ ಮನೆಯಲ್ಲೇ ಸಿಗುವಂತಹ ಎಲ್ಲ ವಸ್ತುಗಳಿಂದ ಮಾಡಿಕೊಂಡಿದ್ದೇನೆ, ನೀವು ನೋಡಿದ್ದೀರಾ. ಸೊ ಇದನ್ನು ನೀವು ಹಚ್ಚಿಕೊಳ್ಳೋದ್ರಿಂದ ನಿಮ್ಮ ಕೂದಲಲ್ಲಿ ಒಂದು ಹೊಸ ಶೈನ್ ಮೂಡುತ್ತೆ. ಬಿಳಿ ಕೂದಲಿನ ಸಮಸ್ಯೆ ಇದ್ದರೂ ಕೂಡ ಅದರಿಂದ ನೀವು ಶಾಶ್ವತವಾದಂತಹ ಪರಿಹಾರವನ್ನು ಪಡ್ಕೋಬಹುದು. ಹೇರ್ ಲೈನ್ ದಟ್ ಮೀನ್ಸ್ ಬುರುಡೆ ಕಾಣ್ತಾ ಇರುತ್ತೆ, ಕೂದಲು ನಮ್ಮ ಒಂದು ಹಣೆ ಏನು ಸ್ಟಾರ್ಟ್ ಆಗುತ್ತಲ್ಲ ಅಲ್ಲೆಲ್ಲ ಕೂದಲು ಕಡಿಮೆ ಆಗಿರುತ್ತೆ, ಬಿಳಿ ಕೂದಲು ಸ್ಟಾರ್ಟ್ ಆಗಿಬಿಡುತ್ತೆ. ಆ ಒಂದು ಹೇರ್ ಲೈನಲ್ಲೇ ಬಿಳಿ ಕೂದಲು ಸ್ಟಾರ್ಟ್ ಆಗೋದು ಫಸ್ಟ್ ಮನುಷ್ಯನಿಗೆ. ಸೊ ಅದೆಲ್ಲವೂ ದೂರ ಆಗುತ್ತೆ. ಆ ಒಂದು ಸಮಸ್ಯೆ ನಿಮಗೆ ಲೈಫ್ ಲಾಂಗ್ ಕಾಡೋದೇ ಇಲ್ಲ. ನೀವು ಯಾವ ವಯಸ್ಸಿನವರೇ ಆಗಿರ್ಬೋದು ಇದನ್ನ ನೀವು ಯೂಸ್ ಮಾಡ್ಕೋಬೋದು. ತಲೆಯಲ್ಲಿ ಡ್ಯಾಂಡ್ರಫ್, ಡ್ರೈ ಡ್ಯಾಂಡ್ರಫ್ ಆಗಿರ್ಬೋದು ಅಥವಾ ಸ್ಟಿಕ್ಕಿ ಡ್ಯಾಂಡ್ರಫ್ ಆಗಿರ್ಬೋದು, ಎಲ್ಲ ಡ್ಯಾಂಡ್ರಫ್ನ ಸಮಸ್ಯೆಯಿಂದನೂ ನೀವು ಪಾರಾಗ್ಬೋದು. ಇನ್ನು ನಿಮ್ಮ ಕೂದಲು ಸ್ಪ್ಲಿಟ್ ಎಂಡ್ಸ್ ಇದ್ದರೂ ಕೂಡ ಆ ಸ್ಪ್ಲಿಟ್ ಎಂಡ್ಸಿಂದನೂ ನೀವು ಆ ಒಂದು ಸಮಸ್ಯೆಯಿಂದ ಪಾರಾಗ್ಬೋದು. ಕೂದಲಲ್ಲಿ ನಿಮಗೆ ತುಂಬ ಇಚ್ಚಿಂಗ್ ಇದ್ದರೂ ಕೂಡ ಅಥವಾ ಕೂದಲು ತುಂಬಾ ಉದುರ್ತಾ ಇದೆಯಪ್ಪ, ಏನೇ ಹೇರ್ ಟ್ರೀಟ್ಮೆಂಟ್ ತೊಗೊಂಡ್ರು ಅದನ್ನ ನಾವು ದೂರ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅನ್ನೋರು ಕೂಡ ಈ ಒಂದು ಹೇರ್ ಆಯಿಲ್ನ ಧಾರಾಳವಾಗಿ ಯೂಸ್ ಮಾಡ್ಬೋದು.
ಇನ್ನು ಪಾರ್ಲರಿಗೆ ಹೋಗಿ ನಾವು ಎಷ್ಟು ಖರ್ಚು ಮಾಡ್ತೀವಲ್ಲ ಆ ಎಲ್ಲ ಖರ್ಚನ್ನು ನಾವು ಈ ಒಂದು ಚಿಕ್ಕ ಒಂದು ಇನ್ವೆಸ್ಟ್ಮೆಂಟಿಂದ ನಾವು ಆ ಒಂದು ರಿಸಲ್ಟ್ನ ಪಡ್ಕೋಬಹುದು. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಆಕ್ಯುಪ್ರೆಷರ್ ಕೊಡ್ತಾ ಇದ್ದೀನಿ ಅಂತ. ಆ ಒಂದು ಅಂದರೆ ನೆತ್ತಿಯ ಕೆಳಗಿನ ಒಂದು ಪಾಯಿಂಟ್ ಇರುತ್ತಲ್ಲ ಅಲ್ಲೂ ಲೈಟಾಗಿ ನೀವು ಮಸಾಜ್ ಕೊಟ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಇನ್ಸ್ಟಂಟ್ ಆಗಿರುವಂತಹ ರಿಸಲ್ಟ್ ಸಿಗುತ್ತೆ. ಸೊ ಲೈಟಾಗಿ ಮಸಾಜ್ ಕೊಟ್ಕೊಂಡು ಈ ರೀತಿ ಆಕ್ಯುಪ್ರೆಷರ್ ಕೊಟ್ಕೊಂಡು ನೀವು ಜಸ್ಟ್ ಆಯಿಲ್ನ ಅಪ್ಲೈ ಮಾಡ್ಕೊಂಬಿಡಿ. ಸೊ ಆಲ್ಮೋಸ್ಟ್ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ನಾನೀಗ ರಿಸಲ್ಟ್ ತೋರಿಸ್ತೀನಿ. ಸೊ ನೀವು ನೋಡಿದ್ರೆ ಅಪ್ಲೈ ಮಾಡ್ಕೊಳ್ಳೋದು ನಾನು ಲೈಟಾಗಿ ಮಸಾಜ್ ಕೂಡ ಕೊಟ್ಕೊಂಡೆ, ಆಕ್ಯುಪ್ರೆಷರ್ ಕೂಡ ಕೊಡ್ಕೊಂಡೆ. ಸೊ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆ ಹೇರ್ ಆಯಿಲ್ ಏನು ನಾವು ಯೂಸ್ ಮಾಡಿದ್ವಿ ಹೆಲ್ದಿಯೆಸ್ಟ್ ಹೇರ್ ಆಯಿಲ್, ಅದನ್ನು ಕೂಡ ಸಖತ್ತಾಗಿ ತುಂಬ ಕೂದಲಿಗೆ ತುಂಬ ನರಿಶ್ಮೆಂಟ್ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ಅರ್ಧ ಗಂಟೆ ಆದಮೇಲೆ ಅಥವಾ 1 ಅವರ್ ಇದ್ದರೆ 1 ಅವರ್ ನೀವು ಬಿಟ್ಕೊಂಡು ನೀವು ಸ್ನಾನ ಮಾಡ್ಬೋದು. ರಾತ್ರಿಯೆಲ್ಲ ಹಚ್ಕೋಬೇಕಾ, ರಾತ್ರಿ ಹಚ್ಕೊಂಡು ಬೆಳಗ್ಗೆ ನಾವು ಸ್ನಾನ ಮಾಡ್ಬೋದು ಅಂತಂದರೆ ಬೇಡ ಅಂತ ಅಂತೀನಿ. ಯಾಕಂದರೆ ಜಾಸ್ತಿ 8 to 10 ಅವರ್ಸ್ ಕೂದಲಲ್ಲಿ ಆಯಿಲ್ ಇರಬಾರ್ದು ಅಂತ ಹೇಳ್ತಾರೆ. ಸೊ 2 to 3 ಅವರ್ಸ್ ಸಾಕು, ಅಥವಾ ಅರ್ಧ ಗಂಟೆ ಇಸ್ ದಟ್ ಮೀನ್ಸ್ 30 minutes to 45 minutes ಎನಫ್ ಅಂತ ಅನ್ಕೋತೀನಿ. ಅದಾದ ನಂತರ ನೀವು ಹೇರ್ ವಾಶ್ ಮಾಡ್ಕೊಂಡ್ಬಿಡ್ಬೋದು. ಮೈಲ್ಡ್ ಶ್ಯಾಂಪೂಯಿಂದ ಸ್ವಲ್ಪ ವಾರ್ಮ್ ವಾಟರಿಂದ ಹೇರ್ ವಾಶ್ ಮಾಡ್ಕೊಳ್ಳಿ. ಜಾಸ್ತಿ ಬಿಸಿಯಾಗಿರುವಂಥ ನೀರಿಂದ ಬೇಡ, ಡೈರೆಕ್ಟ್ ಶ್ಯಾಂಪು ಯೂಸ್ ಮಾಡಿ ತಲೆ ಸ್ನಾನ ಮಾಡ್ಕೊಳ್ಳೋದು ಬೇಡ ಅಂತ ಇದ್ದೀನಿ. ಸೊ ಮತ್ತೆ ಭೇಟಿ ಆಗ್ತೀನಿ, ರಿಸಲ್ಟ್ ತೋರಿಸ್ತೀನಿ. ಬಿ ವಿತ್ ಮೀ ಫ್ರೆಂಡ್ಸ್. ಈಗ ರಿಸಲ್ಟ್ ಟೈಮ್. ನಾನು ಸ್ನಾನ ಮಾಡಿಕೊಂಡು ಹೆಚ್ಚು ಕಡಿಮೆ ಒಂದು 70 to 80% ಡ್ರೈ ಆಗಿದೆ ಕೂದಲು. ಯು ಕ್ಯಾನ್ ಸಿ ದ ರಿಸಲ್ಟ್. ತುಂಬ ಸಿಲ್ಕಿ ಆ್ಯಂಡ್ ಶೈನಿ ಆಗಿದೆ ಕೂದಲು. ಹುಡುಕಿದ್ರು ನನಗೆ ವೈಟ್ ಹೇರ್ಸ್ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ನೀವು ನೋಡ್ತಾನೆ ಇದ್ದೀರಾ ನನ್ನ ಒಂದು ವ್ಲಾಗ್ಸಲ್ಲಿ ನಾನು ಮೆಜಾರಿಟಿ ನಾನು ಹೇರ್ ಕೇರ್ ತೊಗೊಳ್ತಾನೆ ಇರ್ತೀನಿ, ಸ್ಕಿನ್ ಕೇರ್ ತೊಗೊಳ್ತಾನೆ ಇರ್ತೀನಿ. ಸೊ ಯು ಕ್ಯಾನ್ ಸಿ ಒಳ್ಳೆ ರಿಸಲ್ಟ್ ಬಂದಿದೆ. ಬೌನ್ಸಿ ಆಗಿದೆ ಹೇರು, ಸಿಲ್ಕಿ ಆ್ಯಂಡ್ ಶೈನಿ ಆಗಿದೆ. ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ಆಲ್ಮೋಸ್ಟ್ ಮನೇಲಿರುವಂಥ ವಸ್ತುಗಳು. ಇನ್ನು ಈ ರೀತಿಯ ವೀಡಿಯೋಸ್ ನಿಮಗೆ ಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ಎಸ್ ನೋಡಿ, ಒಂಥರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಈ ರೀತಿ ಒಳ್ಳೆ ರಿಸಲ್ಟ್ ಬಂದಾಗ. ಹಾಗೂ ನಮ್ಮ ಕೂದಲು ಹಾಗೂ ನಮ್ಮ ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿದ್ದಾಗ, ಹೆಲ್ದಿ ಅಂತ ನಮ್ಮ ಮನಸ್ಸಿಗೆ ಅನಿಸಿದಾಗ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಒಂದು ರೀತಿ ಖುಷಿ ಆಗುತ್ತೆ ಮನಸ್ಸಿಗೆ. ಸೊ ಈ ರೀತಿ ಇತ್ತು ಇವತ್ತಿನ ಈ ರಿಸಲ್ಟ್. ನಿಮಗೆ ಈ ರಿಸಲ್ಟ್ ಇಷ್ಟ ಆಯಿತಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ಹಾಗೂ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟಲ್ಲಿ ಬರೆದು ಕಳಿಸಿ. ಸ್ವಲ್ಪನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನನಗೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ಲೈಕ್ ಹಾಗೂ ಸಬ್ಸ್ಕ್ರಿಪ್ಷನ್ ಇಟ್ ವ್ಯಾಲ್ಯೂಸ್ ಆ್ಯಂಡ್ ಇಟ್ಸ್ ವೇಟೇಜ್ ಇಸ್ ವೆರಿ 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 ಹೈ ಲೆವೆಲ್, ಹೈ ಪೀಕಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಗ್ರಾಫ್, ನಮ್ಮ ಕಾನ್ಫಿಡೆನ್ಸ್ ಹಾಗೂ ನಮ್ಮ ಒಂದು ಕ್ಯೂರಿಯಾಸಿಟಿ ಹಾಗೂ ನಮ್ಮ ಒಂದು ಎನ್ಕರೇಜ್ಮೆಂಟ್ ಗ್ರಾಫ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್.